ಹಾಯ್ ಗೈಸ್ ಎಲ್ರು ಹೆಂಗಿದ್ದೀರಾ? ಎಲ್ರು ಸಾಕದಾಗಿದ್ದೀರಾ ಅಂತ ಸುಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ. ಸೊ ಇವತ್ತು ನೀವು ತಮ್ಮೇಲೆ ನೋಡ್ದಂಗೆ ನಾನಿವತ್ತು ಇವ್ರಿಗೆ ಒಂದು ಡಿಫ್ರೆಂಟ್ ಚಾಲೆಂಜ್ ಕೊಟ್ಟಿದ್ದೀನಿ. ಸೊ ಏನಪ್ಪಾ ಚಾಲೆಂಜು ಅಂದ್ರೆ, ಇವನು ಅಡಿಗೆ ಮಾಡ್ಬೇಕು, ಅವನು ಅಡಿಗೆ ಮಾಡ್ಬೇಕು, ಯಾರು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅನ್ನೋದೇ ಒಂದು ಚಾಲೆಂಜ್. ರೆಡಿ ಮಾಡ್ಕೋತಿದ್ದಾರೆ ಇವಾಗ ಏನೇನ್ ಬೇಕದ್ನ. ಸೊ ಇದನ್ನೆಲ್ಲ ತಗೊಂಡು ಒಂದು ಪ್ಲೇಸ್ ಹೋಗ್ಬಿಟ್ಟು ಅಲ್ಲಿ ಇವರೇ ಒಲೆ ಹಾಕೊಂಡು ಇವರೇ ಅಡಿಗೆ ಮಾಡ್ಬೇಕು. ಬನ್ನಿ, ಅವರೆಲ್ಲ ರೆಡಿ ಮಾಡ್ಕೋತವ್ರೆ. ನಾನು ಮೊಬೈಲ್ ಚಾರ್ಜರ್ ಇಲ್ಲ, ಮೊಬೈಲ್ ಚಾರ್ಜರ್ ಹಾಕೋತೀನಿ. ಬೇಗ ಹೊರಡೋಣ ಗೈಸ್. ಹೊರಡ್ತಾ ಇದೀವಿ ಅಂದ್ರೆ ಆಲ್ಮೋಸ್ಟ್ ಅರ್ಧ ದೂರ ಬಂದಿದೀವಿ. ನಾವು ಕ್ಯಾಂಪ್ ಹಾಕಿದ್ವಲ್ಲ, ಸೊ ಆ ಬೆಟ್ಟದ ಮೇಲೆ ಮಾಡೋಣ ಅಂತ ಇದೀವಿ. ಹಿಂಗೆ ನಡ್ಕೊಂಡ್ ಬರ್ತಾ ಇದ್ವು ದಾರಿ ಹುಡಿಕೊಂಡು. ಬಟ್ ಇಲ್ಲಿ ನೋಡ್ರಿ, ಲುಟ್ಟ ಅಂದ್ರೆ ಚಿರತೆ ಹೆಜ್ಜೆ ನಮಗ್ ಕಂಡೈತೆ ಇವತ್ತು ಕೂಡ. ನೋಡ್ರಿ ಇವಾಗ ಏನ್ ನೋಡ್ತಿದೀರಾ, ಇದು ಚಿರತೆ ಹೆಜ್ಜೆ. ಸೊ ನಾವ್ ಆಲ್ಮೋಸ್ಟ್ ನಮ್ಮ ಮನೆ ತವಿಂದ ಎಷ್ಟು 1 ಕಿಲೋಮೀಟರ್ ದೂರ ಇದೀವೇನಾ, 4-5 ಕಿಲೋಮೀಟರ್ ದೂರ ನಡ್ಕೊಂಡ್ ಬಂದಿದೀವಿ. ಬಟ್ ನಮ್ಗಾದ್ರೂ ಇನ್ನ ಒಳ್ಳೆ ಲೊಕೇಶನ್ ಸಿಕ್ಕಿಲ್ಲ. ಸೊ ಅವ್ರಂತೂ ಫುಲ್ಲು ಸೆಕೆ ಆಗ್ಬಿಟ್ಟಿದ್ದಾರೆ. ಅದ್ರ ಮಧ್ಯೆ ಬೇರೆ ಈ ಚಿರತೆ ಹೆಜ್ಜೆ ಬೇರೆ ಕಣ್ಣು ಕಾಣಿಸ್ತು. ಫುಲ್ಲು ಭಯ ಆಗ್ತೈತೆ. ಈ ಜಾಗದಲ್ಲಿ ಅಡಿಗೆ ಮಾಡೋಣ ಅಂತ ಇದೀವಿ. ಫುಲ್ಲು ಸೆಕೆ ಗೈಸ್. ಬನ್ನಿ ಇವಾಗ ಅವ್ರಿಗೊಂದು ಒಲೆ ಹಾಕೊಟ್ಬಿಟ್ಟು ಅಡ್ಗೆ ಸ್ಟಾರ್ಟ್ ಮಾಡೋಣ ಗೈಸ್. ಇವಾಗ ಎಲ್ಲ ರೆಡಿ ಆಯ್ತು. 2 ಒಲೆ, ಇಲ್ಲೊಂದು ಒಲೆ ಐತೆ. ಇದ್ರಲ್ಲಿ ಫಸ್ಟ್ ಇವಾಗ ಇಬ್ರು ಒಟ್ಟಿಗೆನೆ ಮೊಟ್ಟೆ ಬೇಯಿಸ್ತಾರೆ. ಇವನ್ಗೆ 2, ಅವ್ನ್ಗೆ 2, ಒಟ್ಟು 4 ಮೊಟ್ಟೆ ಕೊಟ್ಟಿದ್ದೀನಿ. ವಿನ್ನರ್ ಯಾರು ಅಂತ ಹೆಂಗ್ ಅನೌನ್ಸ್ಮೆಂಟ್ ಮಾಡ್ತೀನಿ ಅಂದ್ರೆ, ಸೊ ಇವಾಗ ನಾನು ಅಡಿಗೆನ ತಿನ್ನಲ್ಲ. ಸೊ ಅವ್ರವ್ರಿಗೆ ತಿನ್ನಿಸ್ತೀನಿ. ಇವ್ನ್ ಮಾಡಿರೋರಿಗೆ ಅವ್ನಿಗೆ ತಿನ್ನಿಸ್ತೀನಿ, ಅವ್ನ್ ಮಾಡಿರೋರಿಗೆ ಇವ್ನಿಗೆ ತಿನ್ನಿಸ್ತೀನಿ. ಸೊ ಇಬ್ರ ಹತ್ರನು 10ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ಕೇಳ್ತೀನಿ. ಯಾರಿಗೆ ಜಾಸ್ತಿ ಮಾರ್ಕ್ಸ್ ಕೊಡ್ತಾರೆ ಅವರು ಗೆದ್ದಂಗೆ. ಸೊ ಅವ್ರ ಹತ್ರನೇ ಕೇಳ್ಕೊಳಲ್ಲ, ದೂರ ಹೋಗಿ ಕೇಳ್ತೀನಿ ಅವ್ರಿಗೆ ಗೊತ್ತಿಲ್ದಂಗೆ ಎಷ್ಟು ಮಾರ್ಕ್ಸ್ ಕೊಡ್ತೀಯ ಅಂತ. ಸೊ ಅವಾಗ ವಿನ್ನರ್ ಆಗ್ತಾರೆ. ಸೊ ನೋಡೋಣ ಬರ್ರಿ ಯಾರು ವಿನ್ನರ್ ಆಗ್ತಾರೆ, ಯಾರು ಯಾವ ತರ ಮಾಡ್ತಾರೆ, ಏನೇನ್ ಅಡಿಗೆ ಮಾಡ್ತಾರೆ ಅಂತ ನೋಡೋಣ ಗೈಸ್. ಭುವನ್ ಅಂತೂ ಮೊಟ್ಟೆ ಮಸಾಲ ಅನ್ನ, ಒಂದು ಎಗ್ ಬಿರಿಯಾನಿ. ನೋಡೋಣ ಯಾವ ತರ ಮಾಡ್ತಾರೆ ಅಂತ. ಹೊಗೆ ಕಣ್ಣಿಗೆ ತೀಡ್ತೈತೆ ಗೈಸ್. ಇವಾಗ ನಿಮ್ಗೆ ಬೆಂಗಳೂರು ಕಡೆ ಫೇಕ್ ನಾಟಿ ಕೋಳಿ ಮೊಟ್ಟೆ ಸಿಗುತ್ತೆ ಗೈಸ್. ಅದನ್ನ ಹೆಂಗ್ ಮಾಡ್ತಾರೆ ಅಂದ್ರೆ, ಸೇಮ್ ನೋಡಕ್ ನಾಟಿ ಕೋಳಿ ಮೊಟ್ಟೆ ತರಾನೇ ಇರುತ್ತೆ, ಬಟ್ ಅದು ಫೇಕ್ ನಾಟಿ ಕೋಳಿ ಮೊಟ್ಟೆ. ಸೊ ಅದ್ ಹೆಂಗ್ ಮಾಡ್ತಾರೆ ಅಂದ್ರೆ, ಈರುಳ್ಳಿ ಸಿಪ್ಪೆನ ನೈಟ್ ಎಲ್ಲ ಒಂದ್ ವಾಟರ್ಗೆ ಹಾಕ್ಬಿಟ್ಟು ನೆನೆ ಹಾಕ್ತಾರೆ, ಅದ್ರೊಳಗೆ ಮೊಟ್ಟೆ ಹಾಕ್ತಾರೆ. ಸೊ ಅದು ಮಾರ್ನಿಂಗ್ ಅಷ್ಟರಲ್ಲಿ ಕಲರ್ ಚೇಂಜ್ ಆಗುತ್ತೆ. ಇನ್ನು ನೋಡ್ರಿ, ಇವಾಗ ವೈಟ್ ಮೊಟ್ಟೆಗೆ ನಾವು ಈರುಳ್ಳಿ ಸಿಪ್ಪೆ ಹಾಕಿದೀವಿ, ಅದನ್ನು ನಾವು ಬೇಯಿಸಾದ್ಮೇಲೆ ಸಿಪ್ಪೆ ಕಲರ್ ಚೇಂಜ್ ಆಗುತ್ತೆ. ಎಷ್ಟು ಇಲ್ಲಾಂದ್ರೆ 1,000 ಮರಿ ಮಾಡದೆ ಗೈಸ್. ಇರ್ಬೇಕೂಡ್ ಮೇಲೆ ಒಲೆ ಹಾಕೋನ್ ಅವನು. ಜನ್ಮಕ್ಕೆ ಹೋಗೋ ಗೈಸ್. ಅವ್ನ್ ಕುಯ್ಯಿ ಅಂದ್ರೆ ಕಿತ್ ಎಸಿತವನೆ ಗೈಸ್ ಈರುಳ್ಳಿನ. ನೋಡ್ರಿ ಅಲ್ಲಿ ಅವ್ನ್ ಕೋಳಿ ಕುಯ್ದಂಗ್ ಕೊಣೋ ಈರುಳ್ಳಿನ. ಗೈಸ್ ಮೊಟ್ಟೆ ಬೆಂದೈತೆ, ಬಟ್ಟೆ ತರದ್ ಮರ್ತೋಗಿದೀವಿ. ಈಗ ಇದನ್ನ ಹೆಂಗ್ ಕೆಳಿಸೋದು ಅನ್ನೋದು ಅವ್ರಿಗೂ ಗೊತ್ತಿಲ್ಲ, ನನ್ಗೂ ಗೊತ್ತಿಲ್ಲ. ಏನ್ ಬಟ್ಟೆ ಬಿಚ್ಚೆತ್ತಲ್ಲ. ಸವಿ ಸ್ವನ್ಪಿವ್ರ ತುಪ್ಪ ತುಪ್ಪನ ಅದು. ಅಪ್ಪ ಹಾಕು. ಗರಂ ಮಸಾಲ ಹಾಕು ಫುಲ್ ಹಾಕು. ಅವ್ ಆಂಟಿ ಬಿರಿಯಾನಿ ಮಸಾಲ ಅಥವಾ ಮೊಟ್ಟೆ ಮಸಾಲ ಅಂತ ಕೊಡ್ತು ನೋಡಿದ್ರಿ. ಇಲ್ಲಿ ಚಿಕನ್ ಅಂಡ್ ಮಟನ್ ಬಿರಿಯಾನಿ ಮಸಾಲ ಅಂತ ಐತೆ. ನಮಗೆಲ್ಲ ಗೊತ್ತಾಗೋಯ್ತು. ನೋಡಿ ಪಾತ್ರೆ ಉಲ್ಟಾ ಆಗೋಯ್ತು. ಹುಡುಗ ಸೌದೆ ಒಂಚೂರು ಕಮ್ಮಿ ಮಾಡು, ಹಾಕು. 1 ಲೋಟ ಕರೆಕ್ಟ್ ಆಗ್ತಾನೆ ತಾನೆ. ಉಕ್ಕೋಣ ನಿಧಾನಕ್ ಸುಲ್ಲಿಯಪ್ಪ ಸ್ವಾಮಿ, ಆಯ್ತಾ? ಮೊಟ್ಟೆ ಹಾಕ್ತಾ ಇದೀನಿ. ಸ್ವೀಟ್ ಪಾಕ್ ಒಂದು ಇದಾಯ್ತು ಅನ್ನ ಎಲ್ಲ ಗೈಸ್. ನೋಡ್ರಿ ಅನ್ನದ ಜೊತೆ ಏನೇನ್ ಹಾಕಿ ಬೇಯಿಸೋ ನೋಡಿ ಸೌದೆ ಗೈಸ್. ಇವಂದ್ ಅನ್ನ ಸಿಕ್ಕಾಪಟ್ಟೆ ಅಂಡತ್ಬಿಟ್ಟೈತ್ ನೋಡ್ರಿ. ಈರುಳ್ಳಿ ಗರಂ ಮಸಾಲ. ಯಾವ್ದು ಗರು ಮಸಾಲ? ಯಾವ್ದು ಗರು ಮಸಾಲ? ಗರು ಅಲ್ಲ ಗೈಸ್. ಇವಂದು ಮೊಟ್ಟೆ ಮಸಾಲ ರೆಡಿ, ಮೊಟ್ಟೆ ಬಿಟ್ರೆ ರೆಡಿ, ಅನ್ನ ರೆಡಿ. ಇವಂದು ಬಿರಿಯಾನಿ ಯಾವ ತರ ಐತಾಯ್ತು ಅಣ್ಣಂದು ಗೈಸ್. ಭುವನ್ಗೆ ಎಲ್ಲ ಹಾಕ್ದೋ. ಇದೊಂದು ಗ್ರೀನ್ ಮಸಾಲ ಹಾಕದ್ ಮರ್ತೋದು, ಅದನ್ನ ಫಸ್ಟ್ ಎಣ್ಣೆಲಿ ರೋಸ್ಟ್ ಮಾಡ್ಬೇಕಿತ್ತು, ಬಟ್ ಇವಾಗ ಹಾಕ್ತಾ ಇದೀವಿ ಗೈಸ್. ಇವಂದು ಎಲ್ಲ ಆಯ್ತು, ಇವಾಗ ಮೊಟ್ಟೆ ಹಾಕ್ಬೇಕು. ಬನ್ನಿ 4 ಮೊಟ್ಟೆನ ಅಂದ್ರೆ 4 ಭಾಗ ಮಾಡಿರೋ ಮೊಟ್ಟೆನ ಒಂದೊಂದಾಗೆ
ಟಕ 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 ಅಂತ ಮಡಗಿದೀವಿ ಗೈಸ್. ಎಲ್ಲ ಆಯ್ತು. ಇವಾಗ ಚೋಟಿ ಒಂದು ಬಿರಿಯಾನಿನ ದಮ್ ಕಟ್ಟವನೆ ಅಲ್ಲಿ ನೋಡ್ರಿ. ಇವಂದು ಗ್ರೇವಿ ಮತ್ತೆ ಅನ್ನ ಆಯ್ತು. ಇವಾಗ ಮುದ್ಕೋದೆಲ್ಲ ಕೀಳ್ತವ್ರೆ ಅವರು, ನೋಡ್ತವ್ರೆ ಯಾವ್ದು ಕೀಳೋಣ ಅಂತ. ಗೈಸ್ ಇಬ್ರಿಗೂ ಅವಂದರ್ಧ ಇವಂದರ್ಧ ಒಂದೊಂದ್ ಸ್ವಲ್ಪ ಹಾಕೊಟ್ಟಿದ್ದೀನಿ. ಇಬ್ರು ತಿಂತಿದ್ದಾರೆ, ಇವಾಗ ಟೇಸ್ಟ್ ಮಾಡ್ತಿದ್ದಾರೆ. ತಿನ್ನೋದೇನೋ ಚಪ್ರಸ್ಕೊಂಡು ತಿಂತಿದ್ದಾರೆ, ಆದ್ರೆ ನೀರಿಲ್ಲ. ಅದು ಯೋಚನೆ ಮಾಡ್ತಾ ಇಲ್ಲ ಅವರು, ತಿಂತವ್ರೆ ಒಟ್ನಲ್ಲಿ. ನೀರಿಲ್ಲ ಅಂದ್ರೆ ಏನ್ ಯಾಕಳದು ಬಾರಿನ ಇಬ್ರದು. ಮಸ್ತಾಗೈತೆ. ಫೈನಲಿ ಅವ್ರು ಊಟನೂ ಮಾಡಾಯ್ತು, ತಂದಿರೋದನ್ನೆಲ್ಲ ಪ್ಯಾಕು ಮಾಡಾಯ್ತು. ಸೊ ನಾನು ಚೋಟಿನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಭುವನ ಅಲ್ಲಿದ್ದಾನೆ, ನಿಮಗೆ ಝೂಮ್ ಆಗಿ ತೋರಿಸ್ತೀನಿ, ಕಾಣಿಸ್ತಿರ್ತಾನೆ ಅಲ್ಲಿದ್ದಾನೆ ಭುವನ. ಸೊ ನಾನು ಇವನು ಇಲ್ಲಿದ್ದೀವಿ. ಇವನ್ನ ಇಲ್ಲೂ ಕರ್ಕೊಂಡ್ ಬಂದಿರೋದೇನಕ್ಕೆ ಅಂದ್ರೆ ವಿನ್ನರ್ ಯಾರು ಅಂತ ಅನೌನ್ಸ್ಮೆಂಟ್ ಮಾಡಕ್ಕೆ. ಸೊ ನೀವು ಯೋಚನೆ ಮಾಡ್ಬೋದು ಇವನ್ನ ಕರ್ಕೊಂಡ್ ಬಂದು ಎಂತಕ್ಕೆ ಅನೌನ್ಸ್ಮೆಂಟ್ ಮಾಡ್ತಾನೆ ಅಂತ. ಸೊ ನಾನು ಊಟ ನಾನೇನಾರು ತಿಂದಿದ್ದಿದ್ರೆ ನಾನೇ ಅನೌನ್ಸ್ಮೆಂಟ್ ಮಾಡ್ತಿದ್ದೆ ಯಾರು ಗೆದ್ರು ಅಂತ. ಸೊ ನಾನು ಅನೌನ್ಸ್ಮೆಂಟ್ ಮಾಡಕ್ಕೂ ನಂಗೆ ಇಷ್ಟ ಇರಲಿಲ್ಲ. ಏನಕಂದ್ರೆ ಇವ್ನಿಗೆ ಅನ್ನಿಸ್ಬಾರ್ದು ಗೈಸ್, ಇವ್ರ ಅತ್ತೆ ಮಗನಿಗೆ ವಿನ್ನರ್ ಕೊಟ್ಟ ಅಂತ. ಸೊ ಅಕಸ್ಮಾತ್ ಏನಾದ್ರು ಅವ್ನು ಚೆನ್ನಾಗಿದ್ರೆ ಅವ್ನಿಗೆ ಕೊಡ್ತಿದ್ದೆ. ಅದಕ್ಕೋಸ್ಕರ ಆ ಗೊಂದಲನೇ ಬೇಡ ಅಂದ್ಬಿಟ್ಟು ಇವನ ದೂರಕ್ಕೆ ಕರ್ಕೊಂಡ್ ಬಂದ್ಬಿಟ್ಟು ಇವನ್ಗೆ ಒಂದು ಟಾಸ್ಕ್ ಕೊಡ್ತೀನಿ ಇವಾಗ. ಅವನು ಊಟಕ್ಕೆ, ಭುವನ ಊಟಕ್ಕೆ ಚೋಟಿ 20ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀಯ? 10 ಮೇಲಿರ್ಬೇಕು. 12 ಪಕ್ಕ. ನಿಂದಕ್ಕೆ ಎಷ್ಟು ಕೊಡ್ಕತ್ಯ? 20ಕ್ಕೆ 15. ಚೋಟಿ ಊಟಕ್ಕೆ 20ಕ್ಕೆ 10 ಮೇಲೆ ಎಷ್ಟು ಮಾರ್ಕ್ಸ್ ಕೊಡ್ತೀಯ? 18. ನಿನ್ನ ಊಟಕ್ಕೆ 19. ಇವಾಗ ಗೈಸ್ ಚೋಟಿ ಗೆದ್ದ. ನನ್ನ ಹತ್ರ ಅಮೌಂಟ್ ಐತೆ, ಬಟ್ ನಿಜವಾಗ್ಲೂ ಚೇಂಜ್ ಇಲ್ಲ. ನೀವೇ ನೋಡ್ತಿರ್ಬೋದು, ಚೇಂಜ್ ಇಲ್ಲ. ಇವನ್ಗೆ ಆ ಚೈನ್ ನ ಮಾಡಿಸ್ಬಿಟ್ಟು ಕೊಡ್ತೀನಿ. ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋರ್ಗೆ ವೇಟ್ ಮಾಡಿ ಅಂತ ಹೇಳ್ತಾ ಬಾಯ್ ಗೈಸ್.